ಬೆಂಗಳೂರನ್ನ ಬೆಚ್ಚಿ ಬೀಳಿಸಿತ್ತು ಒಂದು ಡಬಲ್ ಮರ್ಡರ್ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ಡಜನ್ ಆರೋಪಿಗಳಿದ್ದಾರೆ ಅಂತ ಗೊತ್ತಾಗಿದೆ. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದ ಡಬಲ್ ಮರ್ಡರ್ ಪ್ರಕರಣದಲ್ಲಿ 1 ಡಜನ್ ಆರೋಪಿಗಳಿದ್ದಾರಂತೆ. ಹಂತಕ, ಭದ್ರಾ ಸೇರಿದಂತೆ 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೊಲೆಗೆ ಸಂಚು ರೂಪಿಸಿದ ಆರೋಪದಡಿ 11 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಡಬಲ್ ಮರ್ಡರ್ ಪ್ರಕರಣದಲ್ಲಿ 11 ಜನ, ಹತ್ತತ್ರ 1 ಡಜನ್ ಜನ ಸೇರಿಕೊಂಡು ಪ್ಲಾನ್ ಮಾಡಿ ಈ ಸುರೇಶನ್ ಅವ್ರನ್ನ ಕೊಲೆ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಏನಪ್ಪ ಇದು, ಉದ್ಯಮಿಗಳ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ತಾರೆ, ಈ ರೀತಿ ಕೊಲೆ ಮಾಡ್ತಾರೆ ಅಂತಂದರೆ ಇದರ ಹಿನ್ನೆಲೆ ಏನು? ಕೇವಲ ಹಣಕಾಸು ವ್ಯವಹಾರನ ಅಥವಾ ವೈಯಕ್ತಿಕ ವೈಷಮ್ಯ ಏನಾದರೂ ಇತ್ತ ಅಂತ ತುಂಬ ಜನರಿಗೆ ಅನುಮಾನ ಬರುತ್ತೆ. ಮತ್ತು ಬೆಂಗಳೂರಿನ ಭದ್ರತೆಯ ವಿಚಾರದಲ್ಲಿ ಎಲ್ರಿಗೂ ಆತಂಕ ಆಗುತ್ತೆ. ಏನಿದು, ನಮ್ಮ ರಾಜ್ಯ ಮೊದಲು ಎಷ್ಟು ಶಾಂತಿಯುತವಾಗಿದ್ದು, ಏಕಾಏಕಿ ಈ ಥರ ಇಬ್ಬಿಬ್ಬರನ್ನ ಕೊಲೆ ಮಾಡಿಬಿಡ್ತಾರೆ ಅಂತಂದರೆ ಹೇಗೆ ಅಂತ. ಒಟ್ಟಾರೆ ಈಗ ಪ್ರಕರಣವನ್ನು ಭೇದಿಸಿದ್ದಾರೆ. ಹಂತಕ ಭದ್ರಾ ಅಂತ ಗೊತ್ತಾಗಿದೆ. ಅವನನ್ನು ವಿಚಾರಣೆ ಮಾಡಿದಾಗಲೇ ಈ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. 12 ಜನ ಸೇರಿಕೊಂಡು ಪ್ಲ್ಯಾನ್ ಮಾಡಿ ಈ ಇಬ್ಬರನ್ನ ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಇನ್ನಷ್ಟು ತನಿಖೆ ಮುಂದುವರೆದಿದೆ. ಇದರ ನಿಖರವಾದ ಕಾರಣ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ತನಿಖೆಯಿಂದ ಮಾಹಿತಿ ಬರಬೇಕಾಗಿದೆ. ಸುರೇಶ್ ಅನ್ನೋರನ್ನ ಕೊಲೆ ಮಾಡೋದಕ್ಕೆ 3 ತಿಂಗಳಿನಿಂದಲೇ ಸಂಚು ರೂಪಿಸಲಾಗಿತ್ತಂತೆ. ಸುರೇಶ್ ಕೊಲೆಗೆ ಬ್ಯಾಗ್ನಲ್ಲಿ ಚಾಕು ಹಿಡಿದು ತಿರುಗಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಜನವರಿ 22ನೇ ತಾರೀಕಿಗೆ ಸುರೇಶ್ ಹತ್ಯೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದ ಭದ್ರಾ, ಮಹೇಂದ್ರ ಬಾಡಿಗಾರ್ಡ್ ರೀತಿ ಜೊತೆಯಲ್ಲೇ ಇರ್ತಿದ್ದ ಅಂತ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಭದ್ರಾ. ಕೊಲೆಯಾದಂತಹ ಮಹೇಂದ್ರ ಫೋಟೋದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಸುರೇಶ್ ಮತ್ತು ಮಹೇಂದ್ರ ಇವ್ರನ್ನೇನು ಕೊಲೆ ಮಾಡಿದ್ದು, ಅದರಲ್ಲೂ ಸುರೇಶನ್ನು ಕೊಲೆ ಮಾಡೋದಕ್ಕೆ 3 ತಿಂಗಳಿಂದನೇ ಸಂಚು ಹಾಕಿದ್ರಂತೆ. ಸುರೇಶ್ ಕೊಲೆ ಮಾಡೋದಕ್ಕೆ ಯಾವಾಗಲೂ ಬ್ಯಾಗಲ್ಲಿ ಚಾಕು ಹಿಡ್ಕೊಂಡೇ ತಿರುಗಾಡ್ತಾ ಇದ್ದಂತೆ, ಸಿಕ್ಕದಾಗ ಕೊಂದುಬಿಡಬೇಕು ಅಂತ. ಜನವರಿ 22ನೇ ತಾರೀಕಿಗೆ ಸುರೇಶ್ ಹತ್ಯೆಗೆ ಆತ ಮುಹೂರ್ತ ಫಿಕ್ಸ್ ಮಾಡಿದ್ದ ಅಂತ ಗೊತ್ತಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸನ್ನು ಪಡಿತಾ ಹೋಗೋಣ ನನ್ನ ಕೊಲೀಗ್ ನಾಗೇಶ್ ಅವರಿಂದ. ನಾಗೇಶ್, ಈ ಡಬಲ್ ಮರ್ಡರ್ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥ ಪೊಲೀಸರಿಗೆ ವಿಚಾರಣೆ ಸಂದರ್ಭದಲ್ಲಿ ಏನೇನು ವಿಚಾರಗಳು ಬೆಳಕಿಗೆ ಬಂದಿದೆ? ಬೆಂಗಳೂರಿನ ಕುಂಬಾರಪೇಟೆಯಲ್ಲಿ ನಡೆದಂತಹ ಡಬಲ್ ಮರ್ಡರ್ ಪ್ರಕರಣದ ಆರೋಪಿಯನ್ನ ಈಗ ಹಲ್ಸೂರ್ ಗೇಟ್ ಪೊಲೀಸರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕವಾದ ಮಾಹಿತಿಗಳು ಬೆಳಕಿಗೆ ಬಂದಿರುವಂಥದ್ದು. ಈ ಪ್ರಕರಣವನ್ನು ಹಂತಕ ಭದ್ರನ ಜೊತೆ ಸೇರಿ ಒಟ್ಟು 12 ಜನ ಸಂಚು ರೂಪಿಸಿ ಈ ಡಬಲ್ ಮರ್ಡರ್ ಕೊಲೆಗೆ ಕಾರಣರಾಗಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಒಟ್ಟು 12 ಜನ ಆರೋಪಿತರ ವಿರುದ್ಧ ಈಗ ಹಲ್ಸೂರ್ ಗೇಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾಡಿರುವಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವನ ಕೊಲೆ ಹಿಂದಿನ ರಹಸ್ಯ ಒಂದೊಂದಾಗೆ ಬಯಲು ಮಾಡ್ತಿದ್ದಾರೆ ಹಲ್ಸೂರ್ ಗೇಟ್ ಪೊಲೀಸರು. ಬಹಳ ಪ್ರಮುಖವಾಗಿ ಸುರೇಶ್ನನ್ನು ಕೊಲೆ ಮಾಡಲಿಕ್ಕೆ ಹಂತಕ ಭದ್ರಾ ಏನಿದ್ದ, ಕಳೆದ 3 ತಿಂಗಳಿಂದಲೂ ಕೂಡ ಆತನ ಬ್ಯಾಗ್ನಲ್ಲಿ ಚಾಕನ್ನು ಹಾಕಿಕೊಂಡು ನಿರಂತರವಾಗಿ ಆತನಿಗಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಎಲ್ಲಿ ಸಿಗ್ತಾನೋ ಅಲ್ಲಿ ಕೊಲೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಬ್ಯಾಗ್ನಲ್ಲಿ ಚಾಕು ಹಾಕಿಕೊಂಡು ಓಡಾಡ್ತಿದ್ದ ಅನ್ನುವಂಥ ಮಾಹಿತಿ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಕಳೆದ ಜನವರಿ 22ನೇ ತಾರೀಕು ಈತನಿಗೆ ಕೊಲೆ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಡೇಟ್ ಫಿಕ್ಸ್ ಕೂಡ ಮಾಡಿದ್ದ. ಅಲ್ಲಿ ಕಾರಣಾಂತರಗಳಿಂದ ಸುರೇಶ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ಮತ್ತೊಂದು ಡೇಟ್ ಮುಂದಕ್ಕೆ ಹಾಕ್ಕೊಂಡು ಆತನಿಗಾಗಿ ಹೊಂಚು ಹಾಕ್ತಿದ್ದ. ಆದರೆ ಅಲ್ಲಿ ಆತನ ಬಾಡಿಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಂಥ ಮಹೇಂದ್ರ ಆತನಿಗೆ ಕೊಲೆ ಮಾಡಲಿಕ್ಕೆ ಸಾಕಷ್ಟು ಬಾರಿ ಅಡ್ಡ ಬಂದಿದ್ದ ಅನ್ನುವಂಥ ಕಾರಣವೂ ಕೂಡ ಒಂದಾಗಿತ್ತು ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಬಹಳ ಪ್ರಮುಖವಾಗಿ ಆರೋಪಿಯನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆರೋಪಿ ಆಸ್ತಿ ವಿಚಾರವಾಗಿ ಸುರೇಶ್ ಮತ್ತು ಈತನ ನಡುವೆ ಇದ್ದಂಥ ಭಿನ್ನಾಭಿಪ್ರಾಯದಿಂದ ಅವರನ್ನ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಈಗ ತನಿಖೆ ವೇಳೆ ಬಹಿರಂಗವಾಗ್ತಾ ಇರುವಂಥದ್ದು. ಅರವಿಂದ್. ಓಕೆ ನಾಗೇಶ್.